ವಿಧಾನಸೌಧದೊಳಗೂ ಇಂದು ಬಿಸಿ ಬಿಸಿ ವಾತಾವರಣ ಸೃಷ್ಟಿಯಾಗಿದೆ. ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದೆ. ವಿಧಾನಸೌಧದೊಳಗೂ ಇಂದು ಬಿಸಿ ಬಿಸಿ ವಾತಾವರಣ ಸೃಷ್ಟಿಯಾಗಿದೆ. ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದೆ. ನಿನ್ನೆಯಿಂದ ಪ್ರತಿಭಟನೆ ಆರಂಭಿಸಿರುವಂತ ಬಿಜೆಪಿ ನಾಗೇಂದ್ರ ರಾಜೀನಾಮೆಗೆ ಪಟ್ಟು ಹಿಡಿದಿದೆ. ರಾಜೀನಾಮೆ ಕೊಡೋವರೆಗೂ ಕಲಾಪಕ್ಕೆ ಅವಕಾಶ ಕೊಡೋದಿಲ್ಲ. ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ನಿರಂತರ ಧರಣಿಯನ್ನ ಆರಂಭಿಸಿದೆ. ಇಂದು ಕೂಡ ಧರಣಿ ಮುಂದುವರೆಸಲಿದೆ ಪ್ರತಿಪಕ್ಷಗಳು. ಆರ್ ಅಶೋಕ್, ವಿಜಯೇಂದ್ರ, ಸುನಿಲ್ ಕುಮಾರ್ ನೇತೃತ್ವದಲ್ಲಿ ಸರ್ಕಾರದ ವಿರುದ್ಧವಾಗಿ ಘೋಷಣೆಯನ್ನ ಕೂಗಿ ಭಾರಿ ಪ್ರಮಾಣದ ಆಕ್ರೋಶವನ್ನ ಹೊರಹಾಕಲಿದ್ದಾರೆ. ಡಿಸೈನ್ ಆಗಿರೋ ಘೋಷಣೆಗಳನ್ನ ಕೂಗಿದ್ರು ಪ್ರತಿಪಕ್ಷ ಸದಸ್ಯರು. ಸರ್ಕಾರದ ವಿರುದ್ಧವಾಗಿ ಘೋಷಣೆಗಳನ್ನ ಕೂಗಿದ್ರು. ವಿಧಾನಸೌಧದೊಳಗೂ ಇಂದು ಬಿಸಿಯಾದ ವಾತಾವರಣ ಸೃಷ್ಟಿಯಾಗಲಿದೆ. ಸಚಿವ ನಾಗೇಂದ್ರ ರಾಜೀನಾಮೆಯನ್ನ ಆಗ್ರಹಿಸಿ ಬಿಜೆಪಿ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಇದು ಇವತ್ತು ಕೂಡ ಭಾರಿ ಪ್ರಮಾಣದಲ್ಲಿ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದಾರೆ. ಅಂದ್ರೆ ನಾಗೇಂದ್ರ ರಾಜೀನಾಮೆಯನ್ನ ಕೊಡೋವರೆಗೂ ಕಲಾಪಕ್ಕೂ ಕೂಡ ಅವಕಾಶವನ್ನ ಕೊಡೋದಿಲ್ಲ. ಅವರು ರಾಜೀನಾಮೆ ಕೊಡೋವರೆಗೂ ನಿರಂತರವಾದ ಧರಣಿ ಮಾಡ್ತಾ ಇರ್ತೀವಿ ಅಂತ ಬಿಜೆಪಿಗರು ಪಟ್ಟು ಹಿಡಿದು ಕೂತಿದ್ದಾರೆ. ಚರ್ಚೆ ಆಗಬೇಕು ಅನ್ನುವಂತ ಉದ್ದೇಶ ಇದ್ದಿದ್ರೆ ನಾವು ನೋಟಿಸ್ ಕೊಡ್ತಾ ಇದ್ವಿ. ಚರ್ಚೆ ಆಗೋ ಅಗತ್ಯ ಇಲ್ಲ. ಅವರು 1 ನಿಮಿಷ ಸ್ಥಾನದಲ್ಲಿ ಕುತ್ಕೊಳ್ಳಕ್ ಅಧಿಕಾರ ಇಲ್ಲ. ಕಳಂಕಿತ ಕರ್ನಾಟಕದ ಟ್ರೆಜರಿಯಿಂದ 187 ಕೋಟಿ ಲೂಟಿ ಹೊಡೆದು ದಲಿತರಿಗೆ ಸೇರ್ಬೇಕಾಯ್ತ ಎಸ್ಟಿಗಳಿಗೆ ಸೇರ್ಬೇಕಾಯ್ದಂತ ಹಣ ಅದನ್ನ ಅವರ ಕುಟುಂಬದವರಿಗೆ ಬಳ್ಳಾರಿಯ ಎಲೆಕ್ಷನ್ಗೆ ತಗೊಂಡೋಗಿರುವಂತದ್ದು ಈಗಾಗಲೇ ಮಾಡಿರೋ ತನಿಖಾ ಸಂಸ್ಥೆ ಇಡಿಯಿಂದ ಸಿಬಿಐ 4 ಕೇಸ್ಗಳು, ಲೋಕಾಯುಕ್ತದಲ್ಲಿ 4 ಕೇಸ್ಗಳಿದೆ. ಆ 4 ಕೇಸ್ನಲ್ಲಿ ಮೊದಲ ಅಪರಾಧಿ ನಾಗೇಂದ್ರ ಅವರು. ನಾವು ರಾಜ್ಯ ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತಾ ಇದ್ದೇವೆ. ಏನು ಸರ್ಕಾರದಲ್ಲಿ ಒಬ್ಬ ಕಳಂಕಿತರನ್ನ ಇವತ್ತು ಕ್ಯಾಬಿನೆಟ್ಗೆ ಸೇರಿಸಿಕೊಂಡಿದ್ದಾರೆ. ನಾಗೇಂದ್ರ ಅವ್ರನ್ನ ತತ್ಕ್ಷಣ ಮಂತ್ರಿಮಂಡಲದಿಂದ ಅವ್ರನ್ನ ಕೈ ಬಿಡಬೇಕು ಅನ್ನೋ ಆಗ್ರಹವನ್ನು ಮಾಡ್ತಾ ಇದ್ದೇವೆ. ರಾಜ್ಯಾದ್ಯಂತ ಎಲ್ಲಾ ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಕೂಡ ನಮ್ಮೆಲ್ಲ ಕಾರ್ಯಕರ್ತರು ಪ್ರತಿಭಟನೆಯನ್ನ ಇವತ್ತಿನಿಂದ ಪ್ರಾರಂಭ ಮಾಡಿದ್ದಾರೆ. ನಮಗೆ ಬಿಪಿಎಲ್ ಅವರಿಗೆ ಅಲ್ಲಿ 1,20,000 ಮಧ್ಯದಲ್ಲಿ ಅದರಲ್ಲೂ ಕೂಡ ವಾಲ್ಮೀಕಿ ಹಣ ಎಲ್ಲೋಯ್ತು? ರಾಹುಲ್ ಗಾಂಧಿ ಮನೆಗೆ ತಗೊಂಡಿದ್ದೇವೆ. ರಾಹುಲ್ ಗಾಂಧಿ ಕೇಳ್ತಾ ಇರೋದೇನಂದ್ರೆ ಬಿಪಿಎಲ್ ನವರ ಇನ್ಕಮ್ ರಾಹುಲ್ ಗಾಂಧಿ ಮಾಡೋದಕ್ಕೆ ಅವರು ರಾಹುಲ್ ಗಾಂಧಿ ರಾಜೀನಾಮೆ ಕೊಡಲೇಬೇಕು.